ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನೋಡಿ. ಲೇಖಾ ಅಂತ ಹೇಳಿ ಗೃಹಿಣಿ ಇವರು JP ನಗರದಲ್ಲಿ ವಾಸವಾಗಿರೋದಾಗಿ ತಿಳಿದು ಬಂದಿದೆ. ಕುಟುಂಬ ಬಂದ್ಬಿಟ್ಟು ಒಂದು ಶಿಸ್ತಿನ ಕುಟುಂಬದವರು ಆಗಿರ್ತಾರೆ ಸ್ನೇಹಿತರೆ. ಇವರು ಜೊತೆಗೆ ಶ್ರೀಮಂತರು ಸಹ ಹೌದು. ಶಿಸ್ತಿನ ಜೊತೆಗೆ ಒಂದು ಶ್ರೀಮಂತ ಕುಟುಂಬ ಬರ್ತಕ್ಕಂಥದ್ದು ಸ್ನೇಹಿತರೆ ಭಾಳ ಅಪರೂಪ. ವರನ ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟಾದರೂ ಸಂಬಳ ತರಲಿ, ಅದ್ರ ಬಗ್ಗೆ ಅವರಿಗೆ ಯೋಚನೆ ಏನಿಲ್ಲ, ಮತ್ತು ಯೋಚಿಸೋದು ಇಲ್ಲ. ಜೊತೆಗೆ ಕಮ್ಮಿ ಜಾಸ್ತಿ ಅಂತೇನಿಲ್ಲ, ಒಟ್ಟಿನಲ್ಲಿ ದುಡಿಬೇಕು ಅಷ್ಟೇ ವರ ಅಂತ ಇಲ್ಲಿ ನಾವು ನೋಡ್ಬೋದು. ಇನ್ನು ವರನ ವಿದ್ಯಾಭ್ಯಾಸದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ ಡಿಗ್ರಿ ಆಗಿದರೆ ಸಾಕು ಅಂತ ಅನಿಸುತ್ತೆ. ಡಿಗ್ರಿ ಯಾವುದೋ ಒಂದು ಡಿಗ್ರಿ BA ಅಥವಾ BSc ಯಾವುದಾದ್ರೂ ಆಗಿದ್ರೂ ಸಾಕು, ಒಂದು ಒಳ್ಳೆ ಸಂಸಾರ ಮಾಡೋದಕ್ಕೆ ಅಷ್ಟು ಇದ್ದರೆ ಸಾಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಸಂಸಾರದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಂಸಾರದಲ್ಲಿ ಚಿಕ್ಕದು ದೊಡ್ಡದು ಅಂತ ಏನಿಲ್ಲ, ಎಷ್ಟೇ ಕಷ್ಟ ಬಂದರೂ ಸರಿ ಸಮನಾಗಿ ತೂಗಿಸುತ್ತಾ ಸುಖ ಕೊಡ್ತಾ ಹೋಗ್ತೀನಿ ಅಂತಕ್ಕಂಥದ್ದು ಇದು ಮೊದಲನೇದಾಗಿ ತಿಳಿದು ಬಂದಿದೆ. ಇನ್ನು ಎರಡನೇದು ಬಂದ್ಬಿಟ್ಟು ಬಟ್ಟೆ ಕಪ್ಪು ಬಣ್ಣದ್ದು ಚಡ್ಡಿಯನ್ನು ಮಾತ್ರ ಹಾಕಿಕೊಳ್ಳಬಾರದು. ಯಾಕೆಂದರೆ ಕಪ್ಪು ಬಣ್ಣ ಬರಲ್ಲ. ಹಾಗಾಗಿ ಇವ್ರ ಮನೇಲಿ ಮುಂಚೆಯಿಂದನೂ ಅದನ್ನು ನಂಬ್ಕೊಂಡು ಬಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ, ಏಕೆ ಅಂತಂದರೆ ಕರಿ ಬಣ್ಣ ಆಗಿ ಬರೋಲ್ಲ ಅಂತ ಮನೆಯಲ್ಲಿ ಹಿರಿಯರು ಹೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಕಪ್ಪು ಬಣ್ಣದ ಯಾವುದೇ ಒಂದು ಬಟ್ಟೆ ಆಗಿರ್ಬೋದು ಇವರು ಧರಿಸಲ್ಲ. ಅದೇನೋ ಇವರ ಒಂದು ನಂಬಿಕೆ ಆಗಿದೆ ಸ್ನೇಹಿತರೆ. ಓಕೆ, ಇದಿಷ್ಟು ಸಂಸಾರದ ಬಗ್ಗೆ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಜೀವನದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಸಂಬಳದ ಒಂದೇ ಒಂದು ವಿಚಾರಕ್ಕೋಸ್ಕರ ಕೋಪವನ್ನು ಮಾಡಿಕೊಳ್ಳೋದು ಅಥವಾ ತೂತು ಕೊಡೋದನ್ನು ನಿಲ್ಲಿಸೋದು ಅದೆಲ್ಲ ಮಾಡಲ್ಲ. ಓಕೆನಾ, ಸಂಬಳದ ಪಾಡಿಗೆ ಎಷ್ಟಾದರೂ ಬರಲಿ, ಒಟ್ಟಿನಲ್ಲಿ ವರ ಕೆಲಸ ಮಾಡಬೇಕಷ್ಟೇ ಇವ್ರಿಗೆ ಬೇಕಾಗಿರೋದು. ಇನ್ನು ಕಷ್ಟ ಏನು ಅಂತ ಅರ್ಥ ಆಗುತ್ತೆ ನನಗೆ, ಹಾಗಾಗಿ 3 ಹೊತ್ತು ಕೊಡ್ತೀನಿ ಅಂತ ಮಾತ್ರ ನಂಬೋಕೆ ಹೋಗಬೇಡಿ. ವಾರದಲ್ಲಿ ಒಂದು ದಿನ ದೇವರ ಪೂಜೆ ನಿಲ್ಲಿಸ್ಬಿಟ್ಟು ಅವತ್ತು ಮಾತ್ರ ಕೊಡೋದು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ದಿನಕ್ಕೆ 3 ಹೊತ್ತು ಅವೆಲ್ಲ ಇಲ್ಲ, ವಾರಕ್ಕೆ ಒಂದೇ ದಿನ ಕೊಡೋದು ಇವರ ಒಂದು ತೂತನ್ನು. ಇನ್ನು ಬೆನಿಫಿಟ್ಸ್ ಬಗ್ಗೆಯಲ್ಲಿ ನೋಡಿ, ನೀವು ಒಂದು ಚೇರು ಇವ್ರ ಮನೇಲಿ ಇರ್ತಕ್ಕಂಥ ಒಂದು ಚೇರಿನ ಬಗ್ಗೆಯಲ್ಲಿ ಬಹಳ ಒಂದು ವಿಚಿತ್ರವಾಗಿ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಕಂಫರ್ಟೇಬಲ್ ಫಾರ್ ಲಾಂಗ್ ಅವರ್ಸ್, ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ, ಸ್ಟೈಲಿಶ್ ಡಿಸೈನ್, ಈಸಿ ಟು ಮೇಂಟೈನ್, ವ್ಯಾಲ್ಯೂ ಫಾರ್ ಮನಿ. ಸ್ನೇಹಿತರೆ, ಇವರ ಮನೇಲಿ ಇರ್ತಕ್ಕಂಥ ಒಂದು ಚೇರ್ ಬಗ್ಗೆಯಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದರೆ ಕಂಫರ್ಟೇಬಲ್ ಫಾರ್ ಲಾಂಗ್ ಅವರ್ಸ್ ಕೂತ್ಕೊಂಡ್ರು ಏನು ಬೆನ್ನೋವು ಬರಲ್ಲ. ಓಕೆನಾ, ಅಲ್ಲೇ ಬೇಕಾದ್ರೆ ನೀವು ಮಾಡ್ಕೋಬೋದು ಚೇರ್ ಮೇಲೆ ಕೂತ್ಕೊಂಡು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ದ ಫ್ರೇಮ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್, ಇಟ್ ಡಸ್ ನಾಟ್ ವೋಬಲ್ ಆ್ಯಂಡ್ ದ ಮೆಟೀರಿಯಲ್ಸ್ ಯೂಸ್ಡ್ ಆರ್ ಡ್ಯೂರೇಬಲ್, ದ ಚೇರ್ ಈಸ್ ಬಿಲ್ಟ್ ಟು ಲಾಸ್ಟ್ ಫಾರ್ ಇಯರ್ಸ್ ಅಂತ ಹೇಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಈ ಒಂದು ಚೇರಿನ ಒಂದು ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ವರ್ಣನೆ ಮಾಡಿ ಇಲ್ಲಿ ಹೇಳ್ಬೋದು. ಇನ್ನು ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ಮಾಹಿತಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಡಿ. ಬಾಯ್ ಬಾಯ್.